ಪ್ರಿಯ ಅಭ್ಯರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಗರುಡ ಕಮಾಂಡೋ ಹೇಗೆ ಆಗುವುದು ಮತ್ತು ಇವರು ಇಷ್ಟು ಖತರ್ನಾಕ್ ಏಕೆ ಆಗಿರುತ್ತಾರೆ ಮತ್ತು ಇವರನ್ನು ನೋಡಿದರೆ ದುಶ್ಮನ್ ಹೆದರುತ್ತಾರೆ ಏಕೆ ಎಂದು. ಪ್ರಿಯ ಅಭ್ಯರ್ಥಿಗಳೇ, ಒಂದು ವೇಳೆ ಗರುಡು ಕಮಾಂಡೋನ ಮುಂದೆ ದುಶ್ಮನ್ ಬಂದರೆ ದುಶ್ಮನ್ ಇವರನ್ನು ನೋಡಿದರೆ ಸಾಕು ಸಾವು ಬಂತೆಂದು ನೆನೆಯುತ್ತಾರೆ. ಪ್ರಿಯ ಅಭ್ಯರ್ಥಿಗಳೇ, ಇವತ್ತು ಗರುಡು ಕಮಾಂಡಿನ ತಾಕತ್ತನ್ನು ನೋಡೋಣ. ಮತ್ತು ಗರುಡು ಕಮಾಂಡೋ ಭಾರತದ ಒಂದು ಸ್ಪೆಷಲ್ ಫೋರ್ಸ್ ಆಗಿರುತ್ತದೆ. ಹಾಗೆ ಇದನ್ನು ಭಾರತೀಯ ವಾಯುಸೇನೆ ನೋಡಿಕೊಳ್ಳುತ್ತದೆ. ಮತ್ತು ಗರುಡು ಕಮಾಂಡೋ ಶುರುವಾಗಿದ್ದು 6 ಫೆಬ್ರವರಿ 2004ರಲ್ಲಿ ಶುರು ಮಾಡಿದರು. ಮತ್ತು ಜಮ್ಮು ಕಾಶ್ಮೀರ ಒಂದರಲ್ಲಿ ಇಂಡಿಯನ್ ಆರ್ಮಿ ಏರ್ ಬೇಸಿನ ಯುದ್ಧದ ನಂತರ ವಾಯುಸೇನೆಗೆ ಒಂದು ಒಳ್ಳೆಯ ತರಹ ಫೋರ್ಸ್ ಜರೂರತ್ ಆಗಿರುತ್ತದೆ, ಏಕೆಂದರೆ ಖತರ್ನಾಕ್ ಯುದ್ಧವನ್ನು ನಿಲ್ಲಿಸುವುದಕ್ಕೆ. 2003ರಲ್ಲಿ ಗರುಡ ಕಮಾಂಡೋ ಫೋರ್ಸ್ ರೆಡಿ ಮಾಡಲು ವಿಚಾರ ಮಾಡಿದರು. ಆದರೆ 6 ಫೆಬ್ರವರಿ 2004ಕ್ಕೆ ಇವರಿಗೆ ಇಂಡಿಯನ್ ಏರ್ಫೋರ್ಸ್ಗೆ ಸೇರಿಸಿದರು ಮತ್ತು ಮೊದಲು ಇವರ ಹೆಸರು ಟೈಗರ್ ಫೋರ್ಸ್ ಎಂದು ಇಟ್ಟಿದ್ದರು. ಇದರ ನಂತರ ಗರುಡ ಕಮಾಂಡೋ ಎಂದು ಕರೆದರು ಮತ್ತು ಸೆಪ್ಟೆಂಬರ್ 2003ರಲ್ಲಿ ಭಾರತ ಸರ್ಕಾರ ಇದನ್ನು ಮಂಜೂರು ಮಾಡಿತು. ಆವಾಗ ಮೊಟ್ಟ ಮೊದಲು 100 ಸೈನಿಕರಿಗೆ ಟ್ರೈನಿಂಗ್ ಮಾಡಿದರು. ಇದರಲ್ಲಿ 68 ಸೈನಿಕರನ್ನು ಸಿಲೆಕ್ಟ್ ಮಾಡಲಾಗಿತ್ತು. ಹಾಗೆ ಗರುಡ ಕಮಾಂಡೋ ಡೈರೆಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳಬಹುದು ಮತ್ತು ಗಾಳಿಯಲ್ಲಿ ಯುದ್ಧ ಕೂಡ ಮಾಡಬಹುದು ಮತ್ತು ಸ್ಪೆಷಲ್ ಆಪರೇಷನ್ ಕೂಡ ಮಾಡಬಹುದು ಮತ್ತು ಭೂಮಿಯ ಮೇಲೂ ಯುದ್ಧ ಕೂಡ ಮಾಡಬಹುದು. ಹಾಗೆಯೇ ಯುದ್ಧವನ್ನು ಸಮಾಧಾನ ಮಾಡುತ್ತದೆ. ಸರ್ಚ್ ರೆಸ್ಕ್ಯೂ ಆಪರೇಷನ್ ಕೂಡ ಮಾಡುತ್ತದೆ. ಹಾಗೆಯೇ ಗರುಡ ಕಮಾಂಡೋ ಅವರನ್ನು ಸೀಕ್ರೆಟ್ ಇಟ್ಟಿರುತ್ತಾರೆ. ಅಂದರೆ ಅನುಮಾನ ಮಾಡುವುದಾದರೆ ಪಠಾಣಕೋಟ್ ಯುದ್ಧದಿಂದ ಇವರ ಸಂಖ್ಯೆ 1080 ಇತ್ತು ಮತ್ತು ಯುದ್ಧದ ನಂತರ 1780 ಮಾಡಿದರು. ಮತ್ತು ಇವರ ಟ್ರೈನಿಂಗ್ ನೇವಿಯ ಮಾರ್ಕೋಸ್ ಮತ್ತು ಆರ್ಮಿಯ ಪ್ಯಾರಾ ಕಮಾಂಡೋ ಥರನೇ ಇರುತ್ತದೆ. ಹಾಗೆ ಇಂಡಿಯನ್ ಏರ್ಫೋರ್ಸ್ನ ಗರುಡ ಕಮಾಂಡೋ ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಭೂಮಿ ಮತ್ತು ವಾಯು ನೀರಿನಲ್ಲಿಯೂ ಯಾವುದೇ ಆಪರೇಷನ್ ಸಫಲತೆಯಿಂದ ಕಾರ್ಯನಿರ್ವಹಿಸುತ್ತದೆ. ಮತ್ತು ಈ ಕಮಾಂಡೋ ದುಶ್ಮನಗಳ ಮನೆಗೆ ಹೋಗಿ ದುಶ್ಮನನ್ನು ಸೆದೆ ಬಡಿಯುತ್ತದೆ. ಪ್ರಿಯ ಅಭ್ಯರ್ಥಿಗಳೇ, ಗರುಡು ಕಮಾಂಡೋನ ಟ್ರೈನಿಂಗ್ ಯಾವ ರೀತಿ ಇರುತ್ತದೆ ಎಂದರೆ ಇವರಿಗೆ ಶುರುವಲ್ಲಿ 3 ತಿಂಗಳ ಟ್ರೈನಿಂಗ್ ಬಹಳ ಕಠಿಣವಾಗಿರುತ್ತದೆ. ಇದರಲ್ಲಿ ಒಳ್ಳೆಯ ಸೈನಿಕರನ್ನು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳ ಜೊತೆ ಟ್ರೈನಿಂಗ್ ಕೊಡಲಾಗುತ್ತದೆ. ಯಾರು ಇದರಲ್ಲಿ ಪಾಸ್ ಆಗುತ್ತಾರೆ ಅಂಥವರನ್ನು ಬೇರೆ ಟ್ರೈನಿಂಗಿಗೆ ಕಳಿಸುತ್ತಾರೆ. ಹಾಗೆ ಗರುಡು ಕಮಾಂಡೋ ಟ್ರೈನಿಂಗ್ ಟೋಟಲ್ 2.5 ವರ್ಷ ಟ್ರೈನಿಂಗ್ ಕೊಡಲಾಗುತ್ತದೆ. ಮತ್ತು ಇಂಥ ಸೈನಿಕರಿಗೆ ಆಕಾಶದಿಂದ ಭೂಮಿಗೆ ಪ್ಯಾರಾಶೂಟ್ ಹಾಕಿಕೊಂಡು ಜಿಗಿಯುವ ಟ್ರೈನಿಂಗ್ ಆಗ್ರಾದ ಆರ್ಮಿ ಸ್ಕೂಲ್ನಲ್ಲಿ ಕೊಡುತ್ತಾರೆ. ಪ್ರಿಯ ಅಭ್ಯರ್ಥಿಗಳೇ, ಗರುಡ ಕಮಾಂಡೋ ಒಳ್ಳೆಯ ಆಯುಧಗಳಿಂದ ಗಾಳಿಯಲ್ಲಿ ಯುದ್ಧ ಮಾಡುತ್ತದೆ ಮತ್ತು ಇವರ ಸಂಬಳ ತಿಂಗಳಿಗೆ 72,000ದಿಂದ 1,00,000ದವರೆಗೆ ಇರುತ್ತದೆ. ಆತ್ಮೀಯ ಅಭ್ಯರ್ಥಿಗಳೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ.
ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.